ವಾ ಯಾಕಂಗೆ ಗಂಡಸ್ನಂಗೆ ನಿಮ್ಮ ಅಕ್ಕ ಕುಡಿಯೋದು? ಹಾ, ಹಂಗ ಅವಳು. ಅದು ಹೆಂಗೆ ಕಲ್ತ್ಕೊಂಡ್ಲು ಕುಡಿಯೋದ? ನಮ್ಮ ಅಪ್ಪ ಕಲ್ಸ್ಯಾನ ಅವಳಿಗೆ. ಅವಾಗ ನಮ್ಮ ಅಪ್ಪ ಮನೇಲಿ ಬಂದು ಕುಡಿತಿದ್ನ. ಅವಾಗ ನಮ್ಮ ಅಕ್ಕಂಗೆ, ನನಗೆ, ನಮ್ಮ ಅವ್ವಂಗ 3 ಜನಕ್ಕೂ ಹಿಂಸೆ ಕೊಡ್ತಿದ್ನ. ಚೂರು ಕುಡೀರಿ ಚೂರು ಕುಡೀರಿ ಅಂತ. ನಾನು ನಮ್ಮ ಅವ್ವ ಮಾತ್ರ ಎಷ್ಟು ಬಲವಂತ ಮಾಡಿದ್ರು ನಾವು ಕುಡಿಲಿಲ್ರಿ. ನಮಗೂ ಹೊಡಿಯೋನು ಬಡಿಯೋನು. ನಮ್ಮ ಅಕ್ಕ ಅದಳಲ್ಲ, ಅವಳು ನಮ್ಮ ಅಪ್ಪ ಹೊಡಿತಾನೆ ಕುಡಿಲಿಲ್ಲ ಅಂದರೆ ಅಂತ ಅವಳು ಕುಡಿತಿದ್ಲು. ಹಂಗೆ ಚೂರು ಚೂರು ಕುಡ್ದು ಕುಡ್ದು ಅವಳಿಗೆ ಅದೇ ಅಭ್ಯಾಸ ಆಗಿ ಕುಡಿಯೋದು ಜಾಸ್ತಿನ ಮಾಡಿದ್ಲು. ನಮ್ಮ ಅಪ್ಪನೂ ಹಂಗ ಕುಡ್ದು ಕುಡ್ದು ತೀರೋದ್ನ. ಭಾರಿ ಅಂದರೆ ಭಾಳ ಕುಡಿತಿದ್ನ. ಕುಡ್ದು ಕುಡ್ದು ಸತ್ತೋದ. ಇವಳಿಗೂ ಕಲಿಸ್ಬಿಟ್ಟು ಹೋದ. ಇವಳು ಇವಾಗ ದೊಡ್ಡ ಕುಡ್ಕಿ ಅದಾಳ. ನಾವು ಕುಡಿಲಿಲ್ಲಪ್ಪ. ಕುಡ್ದಿದ್ರೆ ನಮ್ಮಪ್ಪಂಗೆ ಭಯ ಪಟ್ಟೆನಾರು ಕುಡ್ದಿದ್ರ ನಾನು ನಮ್ಮ ಅವ್ವನ ಅವಳಂಗ ಆಗ್ತಿದ್ವ ಏನೋ. ಯಪ್ಪ ಪಾಪ ನಿಮ್ಮ ಅವ್ವ ಅಲ್ವಾ? ಹ್ಞೂ ಪಾಪ. ಅವಾಗಿಂದನು ನಮ್ಮಪ್ಪ ಇದ್ರು ಏನು ನಮಗೇನು ನೋಡ್ಕೋತಿರ್ಲಿಲ್ರಿ. ನಮ್ಮ ಅವನ ತುಂಬ ಕಷ್ಟಪಟ್ಟು ಸಾಕ್ಯಾಳ. ಅವಳು ನೋಡ್ದಂಗೆ ಆದ್ಲು. ನಾನು ಕೆಲಸ ಮಾಡಿ ನೋಡ್ಕೊತಿದ್ನಿ. ಇವಾಗ ಪಾಪ ನಮ್ಮ ಅವ್ವನ ಪಿಂಚಣಿ ದುಡ್ಡು ಬತ್ತೈತಲ್ಲ, ಅದರಲ್ಲೇ ಹೆಂಗೋ ಊಟ ಗೀಟ ಮಾಡಿಕೊಂಡು ಕಾಲ ಕಳೀತಾಳೆ. ಇನ್ನೇನು ನಮ್ಮ ಅಕ್ಕಂತೂ ನೋಡಲ್ಲ. ಅವಳಿಗೂ ಅಡುಗೆ ಬೇಯಿಸಿ ಹಾಕ್ಬೇಕು ನಮ್ಮ ಅವ್ವನ. 1 ರೂಪಾಯಿ ಕಾಸು ಕೊಡೋಂಗಿಲ್ಲ. ನಾನು ನೋಡ್ಕೋತಿದ್ನಿ, ಕೆಲ್ಸಕ್ಕೆ ಹೋಗ್ತಿದ್ನಲ್ಲ. ಮದುವೆ ಆದಮೇಲೆ ಇಲ್ರಿ. ಹೋಗ್ಲಿ ಬಿಡು ಪಾಪ, ಇನ್ನೇನು ಮಾಡಿ. ನಾ ಓಡಾಡ್ತದೆ, ಅಡುಗೆ ಗಿಡ್ಗೆ ಎಲ್ಲ ಮಾಡ್ಕೊ ಊಟ ಮಾಡ್ತದೆ ನಿಮ್ಮವ್ವ. ಹ್ಞೂ ಮಾಡ್ತದ್ರಿ. ನಮ್ಮ ಅವ್ವಂಗೋಸಿ ಕಿವಿ ಕೇಳಿಸಲ್ರಿ. ಹಂಗ ಯಪ್ಪ, ಒಬ್ಬೊಬ್ರು ಒಂಥರ. ಏನು ಮಾಡ್ತಿ, ಹೋಗ್ಲಿ ಬಿಡು, ಬೇಜಾರು ಮಾಡ್ಕೋಬೇಡ. ಎಲ್ಲಾರ ಮನೇಲಿ ಏನೇನಾದ್ರೂ ಒಂದು ಇದ್ದಿರ್ತದೆ ಅಲ್ವಾ? ಓ, ಏನ್ ಮಾಡ್ತಿದ್ದೀರವ? ಬಣ್ಣ ಏನಿಲ್ಲ ಕಣ. ಅಡ್ಗೆ ಏನ್ ಮಾಡಿರವ ಸೋನಾ? ಏನ್ ಸಾರ್ ಮಾಡಿ? ಮಾವ ಏನಾರು ಮಾಡಬೇಕು. ಪರಿಮಳ ಏನ್ ತರನವ? ಚಿಕನ್ ತರನೋ ಮಟನ್ ತರನೋ? ಮೀನ್ ಇಷ್ಟೊತ್ತಲ್ಲಿ ಸಿಗಕ್ಕಿಲ್ಲ, ಬೆಳಿಗ್ಗೆನೆ ತರಬೇಕು ಮೀನ್ ಬೇಕು ಅಂದ್ರೆ. ಚಿಕನ್ ತರನೋ ಮಟನ್ ತರನೋ? ಅಯ್ಯೋ ಅಣ್ಣ, ಅಯ್ಯಪ್ಪ ಏನು ಅದೇ ಕೆಲಸವ? ಬೇಡ ಬೇಡ ಅಂತ. ಬೇಡ ಬೇಡ ಬೇಡ, ಏನು ಬೇಡ. ಯಾವ ತರಕಾರಿ ಸಾರು ಬೇಡ, ಅಚ್ಚಕಟ್ಟಾಗಿ ಉಪ್ಸಾರು ಮಾಡ್ಕೊಂಡು ಉಣ್ಬೇಕು. ಯಾಕವ? ಯಾಕೆ ಮಗ? ತಿನ್ರಿ, ಐಕ್ಳು ಮಕ್ಳು ತಿನ್ಬೇಡವಾ? ಸುಮ್ನಿರು. ಯಾವ ಥರನೇ 2 ತಂದ್ಬಿಡೋಣ 1 kg. ಅಯ್ಯೋ ಅಣ್ಣ, ನಿಂದ ಅಮ್ಮಯ್ಯ ಬೇಡ ಕಣಣ್ಣ. ಅಯ್ಯೋ ತಿಂದು ತಿಂದು ಬಂದಾಗಿಂದ ಸಾಕಾಗಿ ಹೋಗದೆ. ತತ್ತಾನೆ ಇರ್ತೀಯಲ್ಲ, ಮೀನು ಮಟನ್ನು ಚಿಕನ್ ಅನ್ಕೊಂಡು. ಇವತ್ತು ಏನು ಬೇಡ ಕಣಪ್ಪ, ಹೋಗೋ ಉಪ್ಸಾರು ಮಾಡ್ಕೊಂಡು ಉಣ್ಣಕೈತದೆ. ಓ ಬ್ಯಾಡ್ವಾ? ಹಂಗಾರೆ ಹೇಳಿದ್ನಲ್ಲ ಚಿಕನ್ ಅಂಗಡಿಯವನ್ಗೆ. ಅಯ್ಯೋ ಬೇಡಕ್ಕಂತ ಹೋಗೋಣ, ಹೇಳೋಕ್ ಬೇಡ ಅಂತ. ಅಯ್ಯೋ ಅದೇ ಕೆಲಸವ? ಅಪ್ಪ ತಿನ್ನಕೈಕಿಲ್ಲ, ಹೋಗು. ಈ ಬ್ಯಾಸ್ಗೆಲ್ ತಿನ್ಬಿಟ್ರೆ ಅಷ್ಟೇ. ಮೇಲೆ ಅಚ್ಚಕಟ್ಟಾಗಿ ಉಪ್ಸಾರು ಮಾಡ್ಕೊಂಡು ಉಣ್ಣಕೈತದೆ. ಬೇಡ ತರಬೇಡ. ಆಯ್ತು ಬಿಡಿ, ಏನು ಮಾಡಿ, ನಾಳೆ ನಡ್ ತಗೊಳಕೈತದೆ. ಮೊಟ್ಟೆನೇ ತರನಾ? ಏನು ಮಾಡಕ್ಕೆ ಹೋಗು. ಸುಮ್ನಿರು. ಚಿಕನ್ನು ಮಟನ್ನು ಬೇಡ ಅಂತಿದ್ದಿ, ಮಟನಾರು ತತ್ತಿನ ಐಕ್ಳಿಗೆ ಬೇಯಿಸ್ಕೊಡು ತಿನ್ಲಿ. ಸರಿ ಆಯ್ತು. ಚಿಕನ್ ಗಿಕನ್ ಬೇಡ ಅನ್ನೋಗಿ ಹೋಗು. ಹೇಳ್ತೀನಿ ತಡಿ, ಮತ್ತೆ ಕಟ್ ಮಾಡ್ಬಿಟ್ಟನು. ಅಯ್ಯೋ ನಮ್ಮ ಅಣ್ಣ ಬರೀ ಬಾಡ ಅನ್ನೋದೇ ಹಿಂಗೆ ತತ್ತಿರ್ತಾನ. ಹ್ಞೂ ರೀ ಅಕ್ಕ. ಅತ್ತಿ ತುಂಬ ಬೈತಾರ. ಮಾವಂಗೆ ಮಾತ್ರ ನಾನ್ ವೆಜ್ ಇರ್ಲೇಬೇಕು. ಹಂಗೆ ಅವನಿ ಯಾವಾಗಲೂ. ಅದಕ್ಕೆ ಎತ್ತಾಗೋಯ್ತು ಗೊತ್ತಿಲ್ರಿ ಅಕ್ಕ. ಇಲ್ಲ ಬಂದ್ರು ನೋಡಿ. ಅದಕ್ಕೆ ಎಲ್ಲೋಗಿದ್ರಿ? ಎಲ್ಲೂ ಇಲ್ಲ ಕಣವ. ಯಾಕೆ ಕೇಳ್ದೆ? ಎಲ್ಲೂ ಕಾಣ್ತಾನೆ ಇತ್ತಿದೀವಲ್ಲ ಅಂತ. ಇಲ್ಲೇ ಹೋಗಿದೆ. ಯಾಕವ? ಚಿಕನ್ ಮಟನ್ ಏನು ಬೇಡ ಅಂದಂತಲ್ಲ ನಿಮ್ಮ ಅಣ್ಣ. ಪರಿಮಳ ಏನು ಬೇಡ ಅಂದ್ಲು ಅಂತು. ಅಯ್ಯೋ ಉಂಕನದ್ಕೆ ಇನ್ನೇನು ಅದೇ ಕೆಲಸವ? ನಾನೇ ಬೇಡ ಅಂದೆ. ಸುಮ್ಮನಿರಿ, ಉಪ್ಸಾರು ಮಾಡ್ಕೊಂಡದ. ಏನು ಚಿಕನ್ ಅನ್ನನ್ಕೊಂಡು. ಕಣವ, ನಮಗೂ ಹಿಡಿಕಿಲ್ಲ ನಿಮ್ಮ ಅಣ್ಣನೇ ಹಂಗೆ. ಹಂಗೋ ಐಕ್ಳು ಮಕ್ಳವೆಲ್ಲ ತರ್ಲಿ ಅಂದ್ಬಿಟ್ಟು ಸುಮ್ಮನೆ ಅದೇ. ಅಯ್ಯೋ ಬೇಡ ಬೇಡ, ಸುಮ್ಮನಿರು. ಬಂದಾಗಿಂದ ಅದೇ ತಾನೇ. ಏನು ಬೇಡ. ಸೊಪ್ಪು ಗಿಪ್ಪು ಇದ್ರೆ ಕಿತ್ಕೊಬನ್ನಿ. ಅಂಗಡಿಲಾರು ತಗೊಬನ್ನಿ ಸೊಪ್ಪು. ಉಪ್ಸಾರು ಮಾಡ್ಕೊಳ್ಳೋದು ಅಚ್ಚಕಟ್ಟಾಗಿ. ಅಯ್ಯೋ ಅಂಗಡಿಲಿ ಏನು ಚೆನ್ನಾಗಿರಕ್ಕಿಲ್ಲ ಕಣ್ಮಗ. ಸೊಪ್ಪು ಏನು ನೀರ್ಗೊಚ್ಚು. ಅಲ್ಲ ಹಳೆ ಮನೆ ತವು ನುಗ್ಗೆ ಸೊಪ್ಪು ಇರಬೇಕು. ಚೆನ್ನಾಗಿ ಸಿಗ್ರಿತ್ತು, ಕುಯ್ಕೊಬತ್ತೀನಿ ತಡಿ. ಅದನ್ನ ತರೋಗಿ. ನುಗ್ಗೆ ಸೊಪ್ಪು ಬೇಳೆ ಹಾಕಿ ಪಚ್ಚಕಟ್ಟಾಗಿ ಮಾಡ್ಕೊಂಡದ. ಸರಿ ಮತ್ತೆ. ಕಾಳಿದವ ಬೆಳೆಕಾಳು? ಅತ್ತಿ. ಆಯ್ತಿ. ಸರಿ ಸರಿ. ಅವೆಲ್ಲ ಬೆಳಿಕಂಡ ಪಾಟಿ ಇದ್ವಲ್ಲ, ನಾನೇ ಬೆಳಿಕೊಡೋನು ಬಂದು. ಇಲ್ಲ ಅತ್ತಿ, ಅಕ್ಕನೇ ತೊಳ್ಕೊಟ್ರು. ನಾ ಬೆಳಿಕಂಡಿ ಅವ್ರು ತೊಳ್ಕೊಟ್ರು. ಯಾಕವ ನಾನೇ ಬಂದು ಬೆಳಿಕತ್ತಿಲ್ವಾ? ಅಯ್ಯೋ ಅದಕ್ಕೆ ಏನು ಕೆಲಸ ಮಾಡೋಕೆ ಇರಕ್ಕದ? ಒಂದು ಕೆಲಸ ಮಾಡಕ್ಕೆ ಬಿಡಕ್ಕಿಲ್ಲ, ಒಂದು ಕಸ ತೊಡಕ್ಕೆ ಬಿಡಕ್ಕಿಲ್ಲ. ಅಯ್ಯೋ ಪಾಪ ಅಷ್ಟೊಂದು ಇದ್ವಲ್ಲ, ಅದಕ್ಕೆ ತೊಳ್ಬೇಕಂತೆ. ನಡೀರಿ, ನಾನು ಬರ್ತೀನಿ. ಸೊಪ್ಪು ಕಿತ್ಕೊಬರಕಾಯ್ತದೆ. ಹಳೆ ಮನೆ ತಕ್ಕ ಹೋಗಿ ಬಾರಿ ದಿನ ಆಯ್ತು. ಬೇಡ ಸುಮ್ಮನೆ, ನೀನು ಯಾಕೆ ಅಷ್ಟು ದೂರ? ಅಯ್ಯೋ ಬರ್ತೀನಿ ನಡಿಯೋದಕ್ಕೆ. ಅಯ್ಯೋ ಮನೇಲೆ ಇದ್ದು ಬೇಜಾರು. ತಿರ್ಗಾಡ್ಕ ಬರ್ತೀನಿ ನಡೀರಿ. ಸರಿ ಬಾ ಮತ್ತೆ. ಹೋಗು ಸಣ್ಣ. ಅಕ್ಕಿ ಹಾಕಿ ಬೆಳಕಾಳು ಬೇಯಕ್ಕೂ ಸೊಪ್ಪು ತಗೊಬತ್ತೀನಿ. ರೀತಿ ಆಯ್ತು. ಅಯ್ಯೋ ಅದಕ್ಕೆ ರೋಡ್ಗೆಲ್ಲ ಬಂದು ಎಷ್ಟು ದಿನ ಆಗಿತ್ತು. ಏನೋ ಒಂಥರ ಖುಷಿ. ಅವಾಗೆಲ್ಲ ನಾವು ಚಿಕ್ಕ ವಯಸ್ಸಲ್ಲಿ ಇಲ್ಲೇ ಜಾಸ್ತಿ ಆಟ ಆಡ್ತಿದ್ದು. ನಾನು ಅಣ್ಣನೂ. ಮನೆ ಪಕ್ಕ ಇನ್ನೊಂದೆರಡು ಐಕ್ಲಿದ್ದು. ಅವರು ಮದುವೆ ಆಗಿಲ್ಲ, ಎಲ್ಲೆಲ್ಲ ಅವರೇ ಈಗ. ಯಾರು ನಿಂಗೆ ಐಕ್ಲಾ? ಉಂಕನದ್ಕೆ ಇಲ್ಲೇ ಜೊತೆಲೆ ಬೆಳೆದಿತ್ತು ನಾವೇ. ಅಯ್ಯೋ ಅವ್ರ ಮನೆ ತಿನ್ನಕ್ಕೂ ಊಟ ಐತಿತ್ತಿಲ್ಲ. ನಾನು ನಮ್ಮ ಅಣ್ಣನೂ ನಮ್ಮ ಮನೆಯಿಂದ ತಂದು ಅನ್ನ ಕೊಡವು. ಸ್ಕೂಲ್ಗೆಲ್ಲ ಅವು ಮುದ್ದೆ ತರವು. ರಾತ್ರಿ ಮುದ್ದೆ ಉಪ್ಸಾರು ಖಾರ ತರವು. ನಾನು ನಮ್ಮ ಅಣ್ಣನೂ ಉಪ್ಪಿಟ್ಟಂತೆ ಚಿತ್ರಾನ್ನ ಅಂತ ಮಾಡಿಸ್ಕೊ ಹೋಯ್ತಿದ್ದು. ಈಗ ನೋಡಿ ಅವರೇ ಅಷ್ಟು ಚೆನ್ನಾಗಿ ಓದಿ. ಒಬ್ಳು ಪೊಲೀಸು, ಇನ್ನೊಬ್ಳು ನರ್ಸೇನೋ ಅಲ್ವಾ? ನರ್ಸು. ಹಂಗೆ ಒಂದೊಂದು ಕೆಲಸ ಮಾಡ್ಕಾವೆ.
ನಾವೇ ನೋಡಿಲಿ ಹೆಂಗಿವಿ ಅಂತ ಬಡತನದಲ್ಲಿ ಬೆಳ್ದಿ ಹಂಗೊಂದೊಂದು ದಾರಿ ಮಾಡ್ಕೊಂಡ್ರು ಅಯ್ಯೋ ನಾವು ಅದೇ ಬೇಕು ಇದೇ ಬೇಕು ಅನ್ಕೊಂಡು ಹಿಂಗಾಗಿವಿ. ಏನ್ ಮಾಡಕ್ಕಾಗದವ ಹಣೆ ಬರ. ಅಯ್ಯೋ ನಿಮ್ಗೇನಾಗಿದ್ದು ಚೆನ್ನಾಗಿದೆಯಲ್ಲ ಸುಮ್ಮನೆ ಇರು. ಅಯ್ಯೋ ಅದಕ್ಕೆ ಸುಮ್ಮನೆ ಇರಿ. ನೋಡಿ ಅಲ್ಲೊಂದು ಮರ ಅದಲ್ಲ, ಅಲ್ಲಿ ಏಕಕ್ಕೂ ಮಾವನ ಮರಗಳವೆ ಅಲ್ವಾ, ಮಾವನ ಕಾಯಿ ಎಲ್ಲ ಬುಟ್ಟಿಲ್ಲ ಅದಕ್ಕೆ ಈಗ ಬುಟ್ಟಬೇಕನವ ಬೋದಾರೇನೋ ಕುಯ್ಕೊಂಡ್ರೆ ಅವಾಗೆಲ್ಲ ಹಣ್ಣು ಹತ್ಬಿಡನು. ಅವನು ಮರಕತಿ ಎಲ್ಲ ಕೆಡ್ಗಕ್ಕೆ ನಾವು ಎತ್ಕ ಬರೋವು ವೇಲಕ್ಕೆ ಸುತ್ಕೊಂಡು ಒಂದ್ಸಲ ಬಿದ್ದಿ ಕಾಲು ಉಗ್ಸ್ಕೊಬಿಟ್ಟಿದ. ಅವ್ವ ಪಾಟಿ ಹೊಡೆದಿತ್ತು ಅಣ್ಣಂಗೆ. ಆ ಮರ ಇನ್ನೂ ಅದೇ ನೋಡಿ ಅಲ್ಲೇ. ವಾ ಹಳೆದೆಲ್ಲ ನೆನ್ಪಾಯ್ತು ಅದೇ ಇಲ್ಲಿ ಬಂದ್ರೆ. ಓ ಯಾರವ ಪಾರ್ವತಿ? ಯಾರ ಮಗವ್ರು? ಅದೇ ಕಮ್ಮ ಕಣ್ ಕಾಣಿಸಿಕ್ವ ಸರಿಯಾಗಿ ಪರಿಮಳ ಅಲ್ವಾ ನನ್ನ ಆದ್ನಿ? ಅದೇ ಕಮ್ಮ ನಾನ್ ಕಣಮ್ಮ ಪರಿಮಳ. ಚೆನ್ನಾಗಿದ್ಯಾ? ಓಹೋ ಪರಿಮಳ ನೀನವಾ? ಅಯ್ಯೋ ಗೊತ್ತಾಗ್ನಿಲ್ಲ ಕಣ್ಮಗ, ನಾನಿದ್ ಯಾರು ಅನ್ಕೊಂಡೆ. ಚೆನ್ನಾಗಿದ್ಯವ? ಯಾವಾಗ ಬಂದೆ? ನಾನೊಂದು ವಾರ ಆಯ್ತು ಕಣಮ್ಮ ಬಂದು. ಓ ಸರಿ ಸರಿ, ನೋಡೈತಿಲ್ಲ ಕಣವ, ಸುಮಾರು ದಿನ ಆಗಿತ್ತು. ಬತ್ತಾನೆ ಐತಿಲ್ವಾ ಊರಿಗೆ? ಬತ್ತಿದ್ನಲ್ಲ, ಬಂದಿ ಒಂದಿನ ಒಯ್ದ್ಬಿಟ್ಟು ಹೋಯ್ತಿದ್ದೆ. ಸರಿ ಸರಿ, ಇವತ್ತೇನು ಈ ಕಡೆಗೆ? ಅಯ್ಯೋ ಹಳೆ ಮನೆ ತೋಸಿ ನುಗ್ಗೆ ಸೊಪ್ಪು ಇಕ್ಕಬಾರ್ದಂತ ಹೋಯ್ತದ. ಹ್ಞೂ ಸರಿ ಸರಿ ಅವ್ವ. ಐಕ್ಳು ಚೆನ್ನಾಗಿದವವ? ಹ್ಞೂ ಅಮ್ಮ ಚೆನ್ನಾಗವ್ರೆ. ನೀನ್ ಚೆನ್ನಾಗಿದ್ಯಾ? ಅಯ್ಯೋ ನಮ್ದು ಏನವ ಚಂದ, ನೀನ್ ಚೆನ್ನಾಗಿರು ಮಗ್ಲೆ. ನಿನ್ ಗಂಡ ಬಂದಿದ್ದಾರಾ? ಇಲ್ಲ ಅಮ್ಮ ಅವ್ರು ಬಂದಿಲ್ಲ, ಐಕ್ಳಿಗೆ ರಜೆ ಇತ್ತಲ್ಲ ಅದಕ್ಕೆ ಬಂದಿದೆ. ಹ್ಞೂ ಸರಿ ಸರಿ, ಬೇಜಾರು ಮಾಡ್ಕೋಬೇಡವ. ಯಾರು ಅಂದ್ಲು ಅಂತ ಗೊತ್ತಾಗಿಲ್ಲ, ಆಳ್ಗರಿ ಕಣ್ಣು ಕಾಣಕ್ಕಿಲ್ಲ. ಅಯ್ಯೋ ಸಿಕ್ಕಿಲ್ಲ ಆಕೆ, ಅದಕ್ಕೆ ಯಾಕೆ ಬೇಜಾರು? ಚೆನ್ನಾಗಿದ್ದಾರ ಮಕ್ಳು ಮೊಮ್ಮಕ್ಳೆಲ್ಲ? ಹ್ಞೂ ಹ್ಞೂ ಅವ ಚೆನ್ನಾಗವ್ರೆ. ಇದಕ್ಕಮ್ಮ ಸೌದೆ ಹೊತ್ಕೊಯ್ತದಿ, ಹೊತ್ಕೊ ಹೋಗಕ್ಕಾಗದ ನಿನ್ ಕೈಲಿ? ಇನ್ನೇನ್ ಮಾಡಿಯವ, ಗ್ಯಾಸ್ ಇಲ್ವಲ್ಲ, ಒಲೆಲೆ ಮಾಡ್ಬೇಕು ನನ್ನ ಸೊಸೆ. ಹುಸಿ ತರೋಗು ಅಂದ, ಅದಕ್ಕೆ ಆಯ್ಕ ಹೋಯ್ತವನಿ. ಅಯ್ಯೋ ಈ ಪುಳ್ಳಲ್ಲಿ ಅದು ಯಾವ ಅಡುಗೆ ಮಾಡಲ್ಲವ ಅವಳು? ಮಿಸಿನಲ್ಲಿ ಸೌದೆ ತರಿಸ್ಕೊಳ್ದಾನೆ. ಅಯ್ಯೋವ ಇನ್ನೇನ್ ಮಾಡಿ, ಏನಾರು ಹೇಳ್ದಾಗ ಮಾಡ್ಲಿಲ್ಲ ಅಂದ್ರೆ ಇಟ್ಟಿಕ್ಕಿಲ್ಲ. ಅಯ್ಯೋ ಏನ್ ಮಾಡಿಯವ, ನಾಣ ಬರಾನೆ ಹಂಗೆ ಹೋಗತ್ತಾಗಿ ಇನ್ನೇನ್ ಮಾಡಿ. ಸರಿ ಸರಿ ಆಯ್ತು ಕಣವ, ಬವ್ವ ಮನೆಗೆ ಕರ್ಕಬ ಪಾರ್ವತಿ. ಹ್ಞೂ ಅಮ್ಮ ಬತ್ತೀನಿ. ಬಾ ಕಾಪಿ ಕುಡಿವೆ, ಐಕ್ಳನ್ನು ಕರ್ಕಬಾ. ಹ್ಞೂ ಆಯ್ತಮ್ಮ ಬತ್ತೀನಿ. ಅಯ್ಯೋ ಹಾಗೆಲ್ಲ ನಮ್ಮ ಐಕ್ಳ ಜೊತೆ ಆಡ್ತಿದ್ರಲ್ಲವ, ಈಗ ಎಲ್ರಿಗೂ ಮದ್ವೆ ಆಗಿ ಮಕ್ಳಾಗದೆ. ಇಷ್ಟುದ್ದ ಇದ್ದಂಗೆ ನೋಡಿತು. ನಾನು ಆ ಕಡೆಗೆ ಬರೋಕೆ ಅಲ್ವಲ್ಲ ಬಾರಮಕ್ಕೆ ಸಿಕ್ಕಿಲ್ಲ ಆಕಿ. ಸರಿ ಸರಿ ಹೋಗಮ್ಮ, ಆಯ್ತು ತಲೆ ಮೇಲೆ ಸೌದೆ ಹೊತ್ಕೊಂಡಿದೆ. ಹ್ಞೂ ಸರಿ ಕವ ಬನ್ನಿ ಮನೆಗೆ. ಹ್ಞೂ ಆಯ್ತಾಯ್ತು ಬತ್ತೀನಿ ನಡಿ. ಹ್ಞೂ ಅಯ್ಯೋ ಪಾಪ ಕನದ್ಕೆ ಅವ ಅಮ್ಮ ಎಷ್ಟು ವಯಸ್ಸಾಗಿದ್ರು ಸೌದೆ ಹೊತ್ಕೊಯ್ತಾಳೆ ನೋಡಿ. ಅಯ್ಯೋ ಅವಾಗ ಅವ್ರ ಮನೆ ತಗೋ ಆಟಾಡಕ್ಕೆ ಹೋಯ್ತಿದ್ದೋ, ಅವ್ರ ಮಕ್ಳವ್ರೆಲ್ಲ ನಾವೇ ಹೋಯ್ತಿದ್ದೋ ಅವ್ರ ಮನೆ ತಕ್ಕೆ. ಇಷ್ಟೊಂದು ವಯಸ್ಸಾಗದೆ ಅಲ್ವಾ ಆಗ್ಲೇ. ಕಣವ ಅವ್ರ ಸೊಸೆ ಅವಳೆಲ್ಲ ಸರಿ ಇಲ್ಲ. ಅವಳು ಅಮ್ಮಂಗೆ ಒಂದೊತ್ತು ಊಟ ಕೊಡ್ತಾಳೆ ಅಷ್ಟೇ, ಅದುವೇ ಸುಮ್ಮನೆ ಕೂತ್ಕೊಳ್ಳಂಗಿಲ್ಲ ಮನೇಲಿ. ಆಡು ಕುರಿ ಎಲ್ಲ ತಂದವಳೆ ಮೇಯಿಸ್ಲಿ ಅಂತ ಅದು ಇದು ಕೆಲಸ ಮಾಡಿಸ್ತಾಳೆ. ಪಾಪ ಅಮ್ಮ 2 ಡ್ರಮ್ಮಿಗೆ ನೀರು ತುಂಬ್ತಾಳೆ ಚೌರ್ಗೆಲಿ, ಅಷ್ಟು ದೂರದಿಂದ ತಂದು. ಅಯ್ಯ ಪಾಪಚ್ಚೆ ವಯಸ್ಸಾದ ನಮ್ಗೆ ಈಗ ಮಾಡೋಕ್ಕಾಯ್ಕಿಲ್ಲವ, ಅವ್ರಿಗೆ ಏನು ಮಾಡೋಕ್ಕದ್ದು. ಅಯ್ಯಪ್ಪ ಸೊಸೆ ಯಾಕಂಗಾಡಳು? ಅಯ್ಯೋ ಹಂಗೆ ಕಣವ, ಯಾಕಬೇಕು ನಡಿ. ಆಮೇಲೆ ಕುತ್ಕದ್ಕೆ ಹೋಗ್ತೈತದೆ. ಅಯ್ಯೋ ಸೊಪ್ಪೆ ಸಿಗ್ನಿಲ್ವಲ್ ಮಗ? ಅದೇ ಅನ್ಕಂಡೆ. ಚೆನ್ನಾಗದು ಬೆಳೆಕಾಳಿನ ಜೊತೆಗೆ ಸೊಪ್ಪೆ ಸಿಗ್ನಿಲ್ವಲ್ಲ, ಈಗ ಸಿಗುರ್ತದೆ. ಅಷ್ಟು ಕುಯ್ಕೊಂಡೋಗಿ ಏನ್ ಮಾಡಿ? ಅಯ್ಯೋ ಬೇಡ ಬುಡಿಯೊತ್ತಿಗೆ ಬೆಳೆಕಾಳು ಹೀರೆಕಾಯಿ ಇದ್ರೆ ಹೀರೆಕಾಯಿ ತಗೊಂಡು ಹೋಗದ. ತರಕಾರಿ ಅಂಗಡಿ ಇಲ್ವಾ ಇಲ್ಲಿ? ಹ್ಞೂ ಅಲ್ಲ ಅದೇ ಅವಳು ಬೇರೆ ಬೆಳೆಕಾಳು ಬೇಯಕು ಅಂದಲ್ಲ, ಒಗ್ಗರಣೆ ಹಾಕ್ಬಿಟ್ಟು ಇದು ಹೀರೆಕಾಯಿನ ಬೆಳೆಕಾಳನ್ನ ಕೂಗಿಸ್ಬೋದಿತ್ತು. ಹಂಗೆ ಮಾಡ್ಬೋದು ಕಣ್, ಸುಮ್ಮನಿರಿ. ಬೇಯ್ಲಿ ಕಾಳು ಬೇಯಬೇಡ್ವಾ? ಹೀರೆಕಾಯಿ ಎಲ್ಲ ಕಳ್ಸ್ಕೊತಾವೆ ಒಟ್ಟಿಗೆ ಹಾಕಿ ಕೂಗ್ಸಿದ್ರೆ. ಆಯ್ತು ಬಿಡು. ಇನ್ನೇನವ ಏನೋ ಕೇಳಬೇಕು ಅನ್ಕಂಡೆ. ಚೆನ್ನಾಗಿ ನೋಡ್ಕೊಂಡನ ನಿನ್ ಗಂಡ ಇವಾಗ ಮೊದ್ಲಂಗೆ ಆಡನು? ಅಯ್ಯೋ ಅದಕ್ಕೆ ಹುಟ್ಗುಣ ಸುಟ್ಟರು ಹೋಯ್ಕಿಲ್ಲ ಅನ್ನಂಗೆ ಅವನು ಇರೋದೇ ಹಂಗೆ ಬದಲಾದನ ಅಂತ ಏನು ಹೇಳ್ನೇ ಇಲ್ವಲ್ಲ ನೀನು? ಚೆನ್ನಾಗಿವಿ ಅಂತೀವಿ. ಅಯ್ಯೋ ಅದಕ್ಕೆ ಇನ್ನು ಏನು ಹೇಳಿರಿ, ನೆನ್ನೆ ಮೊನ್ನೆ ಮದುವೆ ಆಗಿದ್ದವ ಕಚ್ಚಾಡ್ ಸಾಯಕ್ಕೆ. ಅವನು ಚೆನ್ನಾಗಿ ಇರ್ತಾನೆ. ಒಂದ್ಸತಿ ದೈ ಬಂದಾರ ಹಂಗೆ ಆಡ್ತಾನೆ. ಜನ ಇದ್ರೆ ಆಯ್ಕಿಲ್ಲ ಅವನಿಗೆ, ನಾವೇ ಇರಬೇಕು. ಹೂವು ಬಂದರೂ ಆಯ್ಕಿಲ್ಲ, ಅದಕ್ಕೆ ನಾನು ಕರೀಕೆ ಇಲ್ಲ ಈಗ. ಹೆಂಗೋ ಹೂವು ಇದ್ರೆ ಕೆಲಸ ಮಾಡ್ಕೊಳ್ಳೋ ಮನೇಲಿ. ನಾನೇ ಅದ್ರ ಕೆಲ್ಸಕ್ಕಾರ ಹೋಯ್ತಿದ್ದೆ, ಒಳ್ಳೆ ಹುಚ್ಚಿನಂಗೆ ಆಡ್ತಾನೆ. ಅಯ್ಯೋ ಹೂವು ಇರೋದೇನು ಬೇಡ, ನಮ್ಮ ಮನೇಲೆ ಇರ್ತಾಳೆ. ನೀನು ಚೆನ್ನಾಗಿ ನೋಡ್ಕೊಂಡ್ರೆ ಸಾಕು. ಏನು ಚಂದ ತಿನ್ನಕ್ಕೆ ತಂದ್ಕೊಡ್ತಾನೆ, ಏನಿಲ್ಲ ಐಕ್ಳನ್ನೂ ತನಗೆ ತಂದ್ಕೊಡ್ತಾನೆ. ಆದ್ರೆ ಅನುಮಾನ ಪಿಶಾಚಿ ಅವನು. ಅದು ಯಾಕಂಗೆ ಅನುಮಾನ ಪಟ್ಟನೋ ನಿಮ್ಮ ಕಂಡಂಗೆ. ನಾನು ಒಬ್ರ ಮನೆ ತಗ ಕೂತ್ಕೊಂಡಾನ, ಎಲ್ಲರೂ ಓದಾನ. ಅದಕ್ಕೆ ನಾನು ಅವ್ರ ಜೊತೆ ಯಾಕೆ ಮಾತಾಡಿ ಇವ್ರ ಜೊತೆ ಯಾಕೆ ಮಾತಾಡಿ ಅಯ್ಯೋ ಹಿಂಸೆ ಕೊಡ್ತಾನೆ. ಸುಮ್ಮನಿರಿ. ಅಯ್ಯ ಮತ್ತೆ ನಿನ್ನ ಅಣ್ಣಂಗೆ ಏನು ಹೇಳಕ್ಕಿಲ್ಲ. ನಿಮ್ಮ ಅಣ್ಣಂಗೆ ಹೇಳಿದ್ರೆ ಬಿಡ್ತಾನ? ಹಂಗೋ ಚೆನ್ನಾಗಿದ್ದೀರಿ ಚೆನ್ನಾಗವ್ರೆ ಅನ್ಕ ಸುಮ್ಮನವನು ಅಷ್ಟೇ. ಅಯ್ಯೋ ಮೊದಲೇ ಅಣ್ಣಂಗೆ ಪಾಪ ಜಾಸ್ತಿ, ಯಾಕೆ ಸುಮ್ಮನೆ ಏನು ಪದೇ ಹೇಳ್ತಾನೆ ಇರೋದು. ನಿಮ್ಗೂ ಆಗ ಸೊಸೆ ಎಲ್ಲ ಅವರೇ. ಇನ್ನು ಅಣ್ಣಂಗೆ ಗೊತ್ತಾದ್ರೆ ಬಾ ಅಂತ ಕರ್ಕೊಬಂದು ಇರ್ಸ್ಕೊಬಿಡ್ತಾನೆ. ಇಲ್ಲೇ ಅಲ್ಲಿ ಇರಾಕ್ಬಿಟ್ಟಾನ. ನಮ್ಮ ಮಕ್ಳು ದೊಡ್ಡವಾದ ಬತ್ತ ಏನು ವಯಸ್ಸು ಬಂದದ, ಸಣ್ಣ ಮಕ್ಳಂಗೆ ಆಡಕ್ಕಲ್ಲದ ಅಂದ್ಬಿಟ್ಟು ನಾನೇ ಸಹಿಸ್ಕೊಳತ್ತಾಗ ಹೋಯ್ತೀನಿ. ಸರಿ ಬಿಡು. ಅವನು ಮೊಳ್ಳಂಗೆ ಅವನೇ ಮೊಳ್ಳ, ಎಲ್ರ ಕಣ್ಣು ಮೊಳ್ಳಂಗೆ ಆಡ್ತಾನೆ. ನನ್ನ ಜೊತೆ ಹಂಗೆ ಎಗರಾಡ್ತಾನೆ. ಅಣ್ಣಂಗೆ ಗೊತ್ತಾದ್ರೆ ಬೈತಾನೆ, ಕರ್ಕೊಬಂದ್ಬಿಡ್ತಾನೆ ಅಂದ್ಬಿಟ್ಟು ನಾನೇ ಹೇಳಿಲ್ಲ. ನೀವು ಹೇಳ್ಬಿಡ್ಕೊಂಡ್ರದ್ಕೆ ನಿಮ್ದು ಅಮ್ಮಯ್ಯ. ಅಯ್ಯೋ ಹಂಗಂತ ಹಿಂಸೆ ತಡ್ಕೊಂಡು ಕೂತ್ಕೊಂಡಿಯವ? ಅಯ್ಯೋ ಯಾವ ಹಿಂಸೆ, ಈಗ ಯಾವ ಹಿಂಸೆ ಹಾಕಿ
ಅವನ ಹೇಳೋದು ನನ್ನ ತಲೆಗೆ ಹಾಕೊಳಕ್ಕಿಲ್ಲ, ಏನಾರು ಹೇಳ್ಕೊಂಡ್ಬಿಟ್ಟು ಸುಮ್ಮನೆ ಪಾಡು ನಾನು ಇರ್ತೀನಿ. ಅಲ್ಲ ಹೊಡ್ಗಿರ್ಬಿಟ್ಟನು ಅಂತ. ಹ್ಞೂ ಯಾಕೆ ಹೊಡ್ದನು? ಈಗ ನಮ್ಮ ಐಕ್ಳು ಸಣ್ಣವ, ಇವ್ ನನ್ನ ಮಗ ನನ್ನ ಮಗಳು ಇಬ್ರೂ. ಅವನನ್ನು ಮಾತಾಡಕ್ಕೆ ಬಿಡಕ್ಕಿಲ್ಲ. ಯಾಕಪ್ಪ ಹಂಗೆ ಮಾತಾಡಿ, ಯಾಕಪ್ಪ ಅಮ್ಮಂಗೆ ಬೋದಿ, ಏನಾರು ಒಡೆ ಗಿಡಕ್ಕೆ ಬಂದ್ರೆ ಇಬ್ರು ನಿಂತ್ಕೊಬಿಡ್ತಾವೆ, ಅವನ್ನೇ ತಳ್ತವೆ. ಒಂದು ಮಾತನ್ನಕ್ಕೆ ಬಿಡಕ್ಕಿಲ್ಲ ನನಗೆ. ಅವ ಐಕ್ಳಂದ್ರೆ ಇಲ್ದೇದಾಗ ಹಂಗೆ ಆಡ್ತಾನೆ ಅಷ್ಟೇ. ಏನು ತಲೆ ಕೆಡ್ಸ್ಕೊಬೇಡಿ, ಚೆನ್ನಾಗಿ ಸುಮ್ಮನಿರಿ. ಹೆಂಗವ ನೀನು ಎಲ್ಲ ಸಹಿಸ್ಕೊ ಹೋಗ್ಬೇಡ, ಏನೇ ಆದರೂ ಹೇಳ್ಕೊ. ಹ್ಞೂ ಆಯಿತು ಬಿಡಿ, ಹೇಳ್ತೀನಿ. ನಿಮ್ಮ ಜೊತೆ ಹೇಳ್ತೀನಿ, ಆ ಜೊತೆ ಹೇಳನೆ. ನೀವೇ ಒಡ ಊಟ ಅಕ್ಕನ ಥರ ಇದ್ದೀರಿ ನನಗೆ. ಇನ್ನೇನು ಬೇಕು ಇದಕ್ಕಿಂತ? ಹೆಂಗೋ ಯಪ್ಪ, ಇಷ್ಟು ವರ್ಷ ಆದರೂ ಮದುವೆ ಆದ್ರೂ ಇನ್ನೂ ತವ್ರ ಮನೆಗೆ ಅಂತ ಬಂದೀನಿ. ನನಗಂತೂ ಭಾರಿ ಖುಷಿ ಆಯ್ತು ಅನ್ನೋದಕ್ಕೆ. ಅತ್ತಿಗೆ ಎಲ್ಲ ನೀವು ನನ್ನ ಅಕ್ಕನಂಗೆ ಇದ್ದೀರಿ. ನಾನೇ ಪುಣ್ಯ ಮಾಡಿ ನಿಮ್ಮಂತ ಅದಕ್ಕೆ ಪಡಿಯೋಕ್ಕೆ. ಅಯ್ಯೋ ಯಾಕಂಗಂದು ಯಾಕು? ಅಯ್ಯೋ ಅದರಲ್ಲೇನು, ಸೋನನು ಪಾಪ ಒಳ್ಳೆ ಎಣ್ಣೆ ಅಲ್ವಾ? ಅಯ್ಯೋ ಒಳ್ಳೇದೇ, ಅದು ಮುಂಡೆದನ ಸತಿ ಹಂಗೆ ಆಡ್ತದೆ. ಸುಮ್ಮನಿರಿ, ಇನ್ನೇನು ಮಾಡಿರಿ. ಸರಿ ನಡಿಯವ, ಆಯಿತು. ಹೀರೆಕಾಯಿ ತಗೋದಲ್ಲ, ತರಕಾರಿ ಅಂಗಡಿ ಅದೇ ಆಗಿಲ್ ತಗೋದ ನಡಿ. ಇನ್ನೂ ಬಂದಿಲ್ಲ ಅಂತದ ಅತ್ತೆ. ಹ್ಞೂ ಸರಿ ಅದಕ್ಕೆ ನಡೀರಿ ಹೋಗೋದ. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ.